ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡೆಯೋರ ಅಡ್ರೆಸ್ ಈಗ ಸೋಮಾರಿಕಟ್ಟೆ ಆರ್ಜೆ ನೇತ್ರ ಜೊತೆ. ಕೊಂಡಾಡ್ತಿರೋ ಮುದ್ದಾಡ್ತಿರೋ ಎಲ್ಲ ಕರೆಕ್ಟ್ ಆದ ಭಾಷೆ ಸರಿಯಾಗಿ ಅವ್ರವ್ರ ಭಾಷೆಲೆ ಮುದ್ದಾಡಿಪ. 11:26 ಗುಡ್ ಮಾರ್ನಿಂಗ್. ಫ್ಯಾಂಟಾಸ್ಟಿಕ್ ಮಾರ್ನಿಂಗ್. ಸ್ಟುಡಿಯೋನಲ್ಲಿ ನೇತ್ರ ಜೊತೆಗೆ ನಮ್ಮ ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ ಹುಡುಗಿ ಪಲ್ಲವಿ ಅಂಡ್ ನಮ್ಮ ಶೋ ಪ್ರೊಡ್ಯೂಸರ್ ಮಿಸ್ಟರ್ ಸಂತೋಷ್. ನೀವು ಸದ್ ಮಾಡಿದ್ರು ಏನ್ ಮಾಡಿದ್ರು ನಮ್ಮ ಭಾಷೆಲೆ ಮಾಡಿ ಅಷ್ಟೇ. ಬೇರೆಯವ್ರ ಭಾಷೆಲಿ ಮಾಡಕ್ ಹೋದ್ರೆ ಇಲ್ಲಿ ಅಪಸ್ವರಗಳು ಕೇಳಿಸುತ್ತೆ. ನಮ್ಮ ಭಾಷೆನಲ್ಲಿ ಹೆಂಗೆ ಇವಾಗ ಫಾರ್ ಸೆಕೆಂಡ್ ನಾನೇ ಯೋಚನೆ ಮಾಡ್ತಿದ್ದೆ ಹಿಂಗೆ ಕನ್ನಡದಲ್ಲಿ ನಾವು ಏನಕ್ಕೆ ಇದು ಮಾತಾಡ್ತಿದೀವಿ ಅಂತಂದ್ರೆ, ಈಗ ಯಾವ್ದೇ ಮದ್ವೆ ಆಗ್ಬೇಕಾದ್ರೇನೆ ಜನರಲಿ ಎನ್ನಿ ಮದ್ವೆ ಫಾರ್ ದಟ್ ಮ್ಯಾಟರ್ ಇವತ್ವರೆಗೂ ಆ ತರ ಝೀರೋ ಕಾಂಟ್ರವರ್ಸಿ ನಡೆದಿರೋ ಮದ್ವೆನೇ ಇಲ್ಲ. ಇವರೆಲ್ಲ ಇವರು ಗುಸ್ಗುಸು ಅಂದಿರ್ತಾರೆ, ಇಲ್ಲ ಅವ್ರು ಗುಸ್ಗುಸು ಅಂದಿರ್ತಾರೆ, ಏನೋ ಒಂದಲ್ಲ ಇದ್ದೇ ಇರುತ್ತೆ. ಲೈಕ್ ಲಿಟ್ರಲಿ ಏನೋ ಒಂದು ಫೈನಲಿ ಎಲ್ಲ ಕೊಡೋದು ತಗೊಳ್ಳೋದು ಎಲ್ಲ ಕ್ಲಿಯರ್ ಆಗಿದ್ದಾರೆ, ಆರಾಮಾಗಿದ್ದಾರೆ ಅಂದ್ರೆ ಶಾಸ್ತ್ರದಲ್ಲಿ ಬರುತ್ತೆ. ನೋಡು, ಆ ಶಾಸ್ತ್ರದಲ್ಲಿ ಇದ್ ಮಾಡ್ಬೇಕಿತ್ತು, ಮಾಡಿಸ್ಲೇ ಇಲ್ಲ ಅವರು. ಡಬಲ್ ಎಡಗಡೆಯಿಂದ ಹಾಕ್ಬಿಟ್ರು, ಬಲಗಡೆಯಿಂದ ಹಾಕ್ಬೇಕು. ಅಯ್ಯೋ, ಆಮೇಲೆ ಆ ಶಾಸ್ತ್ರದಲ್ಲಿ ಇವ್ರ ಕಡೆ ಹುಡುಗಿ ಕಡೆ ಅವ್ರಿಗೆ ಏನೋ ಕೊಡ್ಬೇಕು ಅಂತಿರುತ್ತೆ, ಅಥವಾ ಹುಡುಗನ ಕಡೆ ಕೊಡ್ಲೇ ಇಲ್ಲ ನೋಡೋರು. ಅವ್ರ ಸೋದ್ರ ಮಾವನ್ ತೊಡೆ ಮೇಲೆ ಕೂರ್ಸ್ಲೇ ಇಲ್ಲ. ಅಂದ್ರೆ ಊಟ ಜಾಸ್ತಿ ಊಟ ಇತ್ತು ಅಂದ್ರೆ ಎಷ್ಟೊಂದು ಊಟ. ಅದೇನಕ್ಕೆ ಜಾಸ್ತಿ ಮಾಡಿಸಿದ್ರೆ ಏನಕ್ಕೆ ಹಂಗೆಲ್ಲ ಮಾಡಿಸ್ಬೇಕಾಗಿ? ಕಮ್ಮಿ ಮಾಡಿಸಿದ್ರೆ ಏನ್ ದುಡ್ಡಿಲ್ಲ ಇವ್ರ ಹತ್ರ. ಸರಿ, ಏನು 2 ಸ್ವೀಟ್ ಮಾಡ್ಸಿಲ್ಲ ರೀ, ಗೊತ್ತಾ? ಒಂದೇ ಸ್ವೀಟ್. ಅದೇನ್ ಗದ್ಗೆ ತೋರ್ತಾರ ಈ ತರ ಎಲ್ಲ ಮಾತು ಆಯ್ತಾ? ಅಲ್ಲಿ ಸರಿ, ಇದು ಬಂದವ್ರ ಕತೆ ಆದ್ರೆ ಒಳಗೊಳಗೆ ರಿಲೇಟಿವ್ಸ್ ಮಧ್ಯದಲ್ಲಿ ಏನೇನಕ್ಕೋ ಆಗಿರುತ್ತೆ. ಫೈನಲಿ ಮದ್ವೆ ವಿತೌಟ್ ಕಾಂಟ್ರವರ್ಸಿ ಇಸ್ ನಾಟ್ ಲೈಕ್ ಒಂದು ಮದ್ವೆ ಅಟ್ ಆಲ್. ಇಲ್ಲಿ ಇವರು ಮದ್ವೆನೂ ಅಲ್ಲ, ಪ್ರೀ ವೆಡ್ಡಿಂಗ್ ಬ್ಯಾಶ್ ಅನ್ಬಿಟ್ಟು ಹೆಸರಿನಲ್ಲಿ ಅದ್ ಏನ್ ಮಾಡ್ತಾವ್ರೋ ಗೊತ್ತಿಲ್ಲ. ಇದುವರೆಗೂ ಸುಮಾರು ಜನಕ್ಕೆ ಜಾಮ್ ನಗರ, ನಮ್ಮೂರಲ್ಲಿ ಜಾಮ್, ವಿ ಆರ್ ಆಲ್ಸೋ ಕೈಂಡ್ ಆಫ್ ಜಾಮ್ ನಗರ್. ಬೆಂಗಳೂರಿನ ಜಾಮ್ ನಗರ, ಬೆಂಗಳೂರು itself is a ಜಾಮ್ ನಗರ್. ಸೊ ಇಲ್ಲಿ ನಾವು ಇಲ್ಲಿನ ಜಾಮ್ ನಗರ್ನ ನೋಡ್ತಾ ಫೈನಲಿ ಅಟ್ ಲೀಸ್ಟ್ ಇಂಡಿಯಾ ಮ್ಯಾಪ್ ಅಲ್ಲಿ ಜಾಮ್ ನಗರ್ ಅಂತ ಗೊತ್ತಾಗಿದೆ ಜನಕ್ಕೆ. ಜಾಮ್ ನಗರ್ ಅಲ್ಲಿ ಆನಿಮಲ್ಸ್ ನೋಡಬಹುದು ಅಂತೆಲ್ಲ ಗೊತ್ತಾಗ್ತಿದೆ. ಈ ಆನಿಮಲ್ಸ್ ನಡುವೆ ನಮ್ಮ ಎಲ್ಲ ಅಕ್ರಾಸ್ ದ ಗ್ಲೋಬ್ ಸೆಲೆಬ್ರಿಟೀಸ್ ಎಲ್ಲ ಬಂದ್ರು, ಎಲ್ಲ ಪರ್ಫಾರ್ಮ್ ಮಾಡ್ತಾ ಇದಾರೆ. ಎಲ್ಲ ಏನು ದೊಡ್ಡ ಸೆಲೆಬ್ರೇಷನ್ ಎಲ್ಲ ಏನು ಬಿಟ್ಟು ಬಾಯ್ಬಿಟ್ಟಂಗೆ. ನನಗೆ ಒಂದೇ ಡೌಟು, ಇಷ್ಟೆಲ್ಲ ನಡಿಬೇಕಾದ್ರು ಒಂದು ಮದ್ವೆ ಅಂತ ಅಂದ್ಮೇಲೆ ಒಂದು ಕಾಂಟ್ರವರ್ಸಿ ಬೇಡವಾ? ಯಾರು ಏನು ಮಾತಾಡ್ತಾ ಇಲ್ವಾ? ಲೈಕ್ ಹೌ ಇಟ್ ಈಸ್. ನಿನ್ನ ಕನಸು ಕೂಡ ನನಸಾಗಿದೆ ಪುತ್ರಿ. 2 ದಿವಸದಿಂದ ಲಿಟ್ರಲಿ ಕಾದಿದ್ದೀನಿ ನಾನು. ಯಾರಾದ್ರೂ ಏನಾದ್ರು ನಂಗೆ ಅವಮಾನ ಆಯ್ತು, ನಂಗೆ ಏನೋ ಫ್ಲೈಟ್ ಬರ್ಲಿಲ್ಲ, ಕಾರ್ ಪಿಕ್ ಆಗಿಲ್ಲ, ಇನ್ನೊಂದೇನಾಯ್ತು, ಐ ವಾಸ್ ಇಲ್ ಟ್ರೀಟೆಡ್, ಏನಾದ್ರು ಒಂದು, ಬಿಕಾಸ್ ಅಕ್ರಾಸ್ ದ ಗ್ಲೋಬ್ ಅಲ್ಲಿ ಏನಾದ್ರು ಬರ್ಬೇಕಲ್ಲ. ನಾನು ಇನ್ನೊಂದು ಕಾಯ್ತಿದ್ದೆ, ಸ್ಟೇಜ್ ಮೇಲೆ ಯಾರು ಎಡಕೊಂಬಿದ್ರು ಅಥವಾ ಹಾಡ್ಬೇಕಾದ್ರೆ ಯಾರು ಕೆಳಗಡೆಯಿಂದ ಕೈ ಹಿಡ್ಕೊಂಡು ಎಳೆದ್ರು, ಈ ತರದ್ದು ಏನಾರು ಆಗ್ಬಹುದು. ಯಾಕಂದ್ರೆ ದೊಡ್ಡ ಸ್ಟಾರ್ಸ್ ಬರ್ಬೇಕಾದ್ರೆ ಇಲ್ಲ, ಅಥವಾ ಇಲ್ಲಿ ಎಲ್ಲ ಫ್ಯಾನ್ಸ್ ಮಿಸ್ಬಿಹೇವ್ ಮಾಡಿದ್ರು, ಏನಾದ್ರು ಒಂದು ಕೇಳಿಸ್ಕೋಬೇಕಿತ್ತು. ಕೊನೆಗೆ ನಮ್ಮವ್ರೆ ಇಲ್ಲಿನವ್ರೆ ಮಾಡ್ಕೊಂಡ್ರೆ ಅದು ಕಮಾನ್ ಇಂಡಿಯನ್ ಬುದ್ಧಿ ಇಲ್ಲೇ ಮಾಡ್ಕೊಳ್ಬೇಕಾಗಿತ್ತು ನಾವು. ಅಂಡ್ ಸೋ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಎಲ್ಲ ಇಲ್ಲಿ ಮೀಮರ್ಸ್ಗೆ ಫಾರ್ಚುನೇಟ್ಲಿ ಸಿಕ್ತು. ಬಟ್ ಏನಿದು ಅಂದ್ರೆ, ಶಾರುಖ್ ಖಾನ್ ಸ್ಟೇಜ್ ಮೇಲೆ 3 ಜನ ಖಾನ್ಸ್ ಪರ್ಫಾರ್ಮ್ ಮಾಡ್ತಿರೋದು ಒಂದು ರೇರ್ ಸೈಟ್. ಫಸ್ಟ್ ಆಫ್ ಆಲ್ ಅದು ಎಂಡೇಂಜರ್ಡ್ ಸ್ಪೀಶೀಸ್ ನೋಡ್ದಂಗ ಅದು ಸ್ಟೇಜ್ ಮೇಲೆ 3 ಜನ ಖಾನ್ಸ್ ಆಯ್ತಾ. 3 ಜನ ಇವ್ರನ್ನ ಓನ್ಲಿ ಪರ್ಸನ್ ಹೂ ಕುಡ್ ಅಫೋರ್ಡ್ ವಾಸ್ ಅಂಬಾನಿ ಆಯ್ತಾ. ಸರಿ, ಫೈನಲಿ ಸ್ಟೇಜ್ ಮೇಲೆ ಕರ್ಕೊಂಡ್ ಬಂದ್ರು. ಇವ್ರೇನು 3 ಜನ ಹೋದ್ರು, ಸುಮ್ನೆ ಮರ್ಯಾದೆಗೆ ಅವ್ರವ್ರ ಹಾಡಿಗೆ ಡ್ಯಾನ್ಸ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿತ್ತು. ನಾಟು ಸಾಂಗ್ ಡ್ಯಾನ್ಸ್ ಮಾಡೋದು. ಆಸ್ಕರ್ ಅವಾರ್ಡ್ ಬಂದಿದೆಯಲ್ಲ, ಮತ್ತೆ ರೀಚ್ ಹೆಲ್ಪ್ ಆಗುತ್ತೆ. ನಾಟು ಡಾನ್ಸ್ ಮಾಡಿದ್ರು. ಕೊನೆಗೆ ಸ್ಟೇಜ್ ಮೇಲೆ ಆ 3 ಜನರ ಪರ್ಫಾರ್ಮೆನ್ಸ್ ಇನ್ನೇನು ಆಲ್ಮೋಸ್ಟ್ ಎಂಡಿಂಗ್ ಅಲ್ಲಿ ಜೋಶ್ ಬಂದ್ಬಿಡ್ತಿಲ್ಲ. ಈ 3 ಜನಕ್ಕೆ ಎಕ್ಸೈಟ್ಮೆಂಟ್, ಎಲ್ಲ ಜನ ಚಪ್ಪಾಳೆ ತಟ್ಟಿದ್ದಾರೆ, ಏನೋ ಎಕ್ಸೈಟ್ಮೆಂಟ್. ಜೊತೆಗೆ ಮುಖೇಶ್ ಅಂಬಾನಿ ಕಾಸು ಕೊಟ್ಟು ಕರ್ಸ್ಬಿಟ್ಟಿದ್ದಾರೆ. ಇಲ್ಲಿ ಎಕ್ಸ್ಟ್ರಾ ಓವರ್ ಆಕ್ಟಿಂಗ್ ಮಾಡಕ್ ಹೋದ್ರು. ರಾಮ್ ಚರಣ್ ಸ್ಟೇಜ್ ಮೇಲೆ ಕರೆಯೋಣ ಅಂತ, ಏನ್ ಸ್ಟೇಜ್ ಮೇಲೆ ರಾಮ್ ಅಂತ ಕರೀತಾ ಇದಾರೆ. ಅವ್ರು ಬಂದಿಲ್ಲ ಪಾಪ. ಮಧ್ಯದಲ್ಲಿ ನಮ್ಮ ಶಾರುಖ್ ಖಾನ್ ಚೆನ್ನೈ ಎಕ್ಸ್ಪ್ರೆಸ್ ಆದ್ಮೇಲೆ ಏನು ಸ್ವಲ್ಪ ತಮಿಳ್ ಗೊತ್ತಿತ್ತೋ, ತಮಿಳಲ್ಲಿ ಏನೇನ್ ಗೊತ್ತಿತ್ತೋ ಎಲ್ಲದನ್ನು ಹೇಳ್ಬಿಟ್ಟು ಎಂಡಲ್ಲಿ ಇಡ್ಲಿ ವಡ ರಾಮ್ ಚರಣ್ ಅಂತ ಹೇಳ್ಬಿಟ್ಟಿದ್ದಾರೆ. ದೊಡ್ಡ ಕಾಂಟ್ರವರ್ಸಿ ಆಗೋಗಿದೆ ಇಲ್ಲಿ. ಹೌ ಡೇರ್ ಹಿ ಓನ್ಲಿ ಸೇ ಇಡ್ಲಿ ವಡ. ಮೊದಲನೇದಾಗಿ ರಾಮ್ ಚರಣ್ ತೆಲುಗು ಮಾತಾಡ್ಬೇಕಿತ್ತು. ಎರಡನೇದಾಗಿ ಬರೀ ಇಡ್ಲಿ ವಡ ಯಾಕಮ್ಮ? ಹೈದರಾಬಾದಿ ಬಿರಿಯಾನಿ ಅಂದಿದ್ರೆ ಚಿತ್ರಾನ್ನ, ಬಿಸಿಬೇಳೆ ಬಾತು, ಏನು ಪುಳಿಯೋಗರೆ, ಏನೇನಿಲ್ಲ. ತೆಲುಗುದಲ್ಲ ಅದು, ಅದೆಲ್ಲ ನಮ್ಮ ಕರ್ನಾಟಕದ್ದು. ಸೌತ್ ಇಂಡಿಯಾನಲ್ಲಿ ಅದು ಯಾಕೆ ನಮ್ಮನ್ನ ಇಡ್ಲಿ ವಡ ಅಂತ ಕರೀತಾರೆ ನನಗೆ ಇವತ್ತವರೆಗೂ ಅರ್ಥ ಆಗಿಲ್ಲ. ಮಸಾಲೆ ದೋಸೆ ಅಂತ ಯಾಕೆ ಕರಿಯಲ್ಲ ಅಂದ್ರೆ ಅವ್ರ ಪ್ರಕಾರ ಸೌತ್ ಕಡೆ ಇರೋದೆಲ್ಲ ಮದ್ರಾಸೀಸ್. ಎಲ್ಲರೂ ಇಡ್ಲಿ ತಿಂತಾರೆ. ಅಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಇಡ್ಲಿ ತಿಂತೀವಿ, ಮಲಗಬೇಕಾದ್ರೆ ಇಡ್ಲಿ ತಿಂತೀವಿ, ಇಡ್ಲಿಯಿಂದಾನೇ ಶುರು ಮಾಡ್ತೀವಿ, ಇಡ್ಲಿಯಿಂದಾನೇ ಎಲ್ಲ ಒಳ್ಳೇದು ಕೆಟ್ಟು ನಡೆಯುತ್ತೆ ಅನ್ನೋ ತರ ಅವ್ರ ತಲೆಯಲ್ಲಿ. ಬೇಸಿಕಲಿ ಏನಾಗಿದೆ ಗೊತ್ತಾ, ಇಲ್ಲಿ ಸ್ವಲ್ಪ ಬ್ಯಾಕ್ ಡ್ರಾಪಿಗೆ ಹೋದ್ರೆ ನಾವು ಓಂ ಶಾಂತಿ ಓಂ ಅಂತ ಒಂದು ಫಿಲಮ್ ಅಂತು. ಅದರಲ್ಲಿ ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿರೋಂಥದ್ರಲ್ಲಿ ಒಂದು ತಮಿಳ್ ಡೈಲಾಗ್ ಇದೆ. ಆ ಡೈಲಾಗೇ ಇದು.
ಎನ್ನ ರಾಸ್ಕಲಾ ಶೂಟ್ ಮೈಂಡೇಟ್ ಅಂತ ಲಾಸ್ಟಿಗೆ. ಅದಕ್ಕೂ ಹಿಂದೆ ಇವೆಲ್ಲ ಬರ್ತಾರೆ, ರೊಂಬ ಸಾಪಿಡಂಗೆ ಇಡ್ಲಿ ಅವನ್ನೆಲ್ಲ ರೊಂಬ ಇರುತ್ತೆ ಅಂತೆಲ್ಲ ಒಂದಷ್ಟು ಡೈಲಾಗ್ ಕಲ್ತಿರ್ತಾನೆ. ಪಾಪ ಅಲ್ಲಿ ಕಲ್ತಿರೋದು. ಈಗ ನಾವು ಸಣ್ಣ ಮಕ್ಕಳು ನಾವ್ ಏನಾರು ಕಲ್ತಿದ್ರೆ ಆಡು ಆಡು ಅಂತೀವಲ್ಲ, ಹಂಗೆ ಇವ್ನಿಗೆ ಏನಾಗಿದೆ, ತಮಿಳ್ದು ಮ್ಯಾಟ್ರ್ ಬಂತು, ನಾಟು ಕಮಾನ್ ರಾಮಚರಣ್ ಅಂತ ಫುಲ್ ತಮಿಳಲ್ಲಿ ಹೇಳ್ಬಿಟ್ಟ. ಅದು ಏನಾಗಿದೆ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ, ಎಲ್ಲರೂ ಬಂದಿದ್ದೀರಾ ಸೌಖ್ಯವಾಗಿ ಸುಖವಾಗಿ ಊಟ ಮಾಡ್ಕೊಂಡು ಹೋಗಿ 2 ಇಡ್ಲಿ ತಿಂದು ರಾಮಚರಣ್ ಕಮ್ಮಿಯರ್. ಈ ಮಧ್ಯದಲ್ಲಿ ಪಾಸೇ ಕೊಟ್ಟಿಲ್ಲ ಪಾಪ ಅವ. ಒಂದು ಪಾಸ್ ಇಲ್ದಲೇ ಇದ್ದ ವಾಕ್ಯದಿಂದಾಗಿ ಇಷ್ಟೆಲ್ಲ ಆಗಿದೆ. ಅದಕ್ಕೆ ನಮ್ ಇಂಗ್ಲಿಷ್ ಟೀಚರು ಸ್ಕೂಲಿಂದ ಹೇಳ್ಕೊಂಡ್ ಬರ್ತಾರೆ ಪಂಕ್ಚುಯೇಷನ್ ಎಷ್ಟು ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಪಂಕ್ಚುಯಲ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್, ಪಂಕ್ಚುಯೇಷನ್ಸ್ ಅಷ್ಟೇ ಇಂಪಾರ್ಟೆಂಟ್. ಒಂದು ಕಾಮ, ಒಂದು ಫುಲ್ ಸ್ಟಾಪ್ ಬಹಳ ಮುಖ್ಯ. ಪ್ರಶ್ನಾರ್ಥಕ ಚಿಹ್ನೆ. ಸೊ ಇವಾಗ ಇದರಿಂದ ಎಷ್ಟು ಕಾಂಟ್ರವರ್ಸಿ ಆಗಿದೆ ಅಂದ್ರೆ, ಏನಕ್ಕಂದ್ರೆ ರಾಮ್ ಚರಣ್ ಮೇಕಪ್ ಆರ್ಟಿಸ್ಟ್ ಇದನ್ನ ಆ ಕರೆಕ್ಟ್ ಟೈಮ್ಗೆ ವಿಡಿಯೋ ಹಿಡಿದು ಅದನ್ನ ಹಾಕಿ ಇದನ್ನ ರೇಸಿಸಮ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಹೊರಟೆ ಹೋಗ್ಬಿಟ್ಟಿದ್ದೀನಿ ಅಂತೆಲ್ಲ ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್. ನಂಗೆ ಇದೊಂದು ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಎಲ್ಲಿ ಇದನ್ನೆಲ್ಲ ಕಾಂಟ್ರವರ್ಸಿ ಮಾಡಿದ್ ಯಾರು, ಕೊನೆಗೆ ರಾಮ್ ಚರಣ್ ಮೇಕಪ್ ಆರ್ಟಿಸ್ಟ್. ಯಾರು ಕುರಿದು ಈ ಮೇಕಪ್ ಆರ್ಟಿಸ್ಟ್ ಯಾರಾದ್ರೂ ಸ್ಟಾರ್ ಅಂತ ಹುಡುಕಿದ್ರೆ ಓಕೆ, ಅಂದ್ರೆ ಸ್ಟಾರ್ ಸರ್ಕಿಟ್ ಅಲ್ಲಿ ಪ್ರಾಬಬ್ಲಿ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಬಟ್ ದೆನ್ ಐ ವಾಸ್ ಥಿಂಕಿಂಗ್ ಇದು ಹೆಂಗಾಯ್ತು ಅಂದ್ರೆ ಪಲ್ಲವಿ ಬಂದ್ಬಿಟ್ಟು ನೇತ್ರಂಗೆ ಏನೇ ಅಂತ ಏಕವಚನದಕ್ಕೆ ಪ್ರೊಡ್ಯೂಸರ್ ಸಂತೋಷ ಬೇಜಾರಾಗಿ ಸ್ಟುಡಿಯೋ ಬಿಟ್ಟು ಆಚೆ ಹೋದ್ರು. ಇದು ಅಲ್ಲ, ಇದು ಹಂಗೂ ಅಲ್ಲ. ಅಂದ್ರೆ ಮೇಕಪ್ ಆರ್ಟಿಸ್ಟ್ ಫಸ್ಟ್ ಆಫ್ ಆಲ್ ವಾಟ್ ಬಿಸ್ನೆಸ್ ಡಿಡ್ ಯು ಹ್ಯಾವ್ ದೇರ್ ಅಂತ ಒಂದು ಪ್ರಶ್ನೆ ಟಚ್ ಅಪ್ ಮಾಡಿರ್ತಾರೆ. ಬಟ್ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಇಷ್ಟು ಇಂಪಾರ್ಟೆನ್ಸ್ ಕೊಟ್ವಿ ನೋಡಿ ನಾವು. ಒಂದು ಕಾಂಟ್ರವರ್ಸಿಗೆ ಎಷ್ಟು ಕಾಯ್ತಾ ಇದ್ವಿ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಹೇಳಿದ್ದು ಸೀರಿಯಸ್ ಆಗಿ ತಗೊಂಡ್ಬಿಟ್ವಿ ನಾವು. ಉಪೇಂದ್ರ ಅವರು ಯುವಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ಟ್ರೋಲ್ ಆಗಿದ ತಕ್ಷಣ ನೀನ್ ಫೇಮಸ್ ಆಗೋಗ್ತೀಯ ಅಂತ ಆ ಹಾಡಲ್ಲಿ ನಮಗೆ ಗೊತ್ತಾಗಿದೆ. ಅಂದ್ರೆ ಈಗ ಯಾರ್ಯಾರು ಏನೇನ್ ಕಾಂಟ್ರವರ್ಸಿಸ್ ಬೇಕೋ ಮಾಡಬಹುದು. ಅಬ್ಸಲ್ಯೂಟ್ಲಿ. ಅಂತೂ ಇಂತೂ ಈ ಫೈನಲಿ ಒಂದು ಮದ್ವೆಲಿ ಒಂದು ಕಾಂಟ್ರವರ್ಸಿ ಆಯ್ತು. ಸೊ ಅದೊಂದು ಬ್ಲಾಕ್ ಮಾರ್ಕ್, ಒಂದು ಕಪ್ ಚುಕ್ಕೆ, ಒಂದು ದೃಷ್ಟಿಪಟ್ಟು ಇಟ್ಟಂಗ ಆಯ್ತು. ಫೈನಲಿ ವಿತ್ ದಿಸ್ ಒನ್ ಮುಂದಿನ ಹಾಡ್ ನಾವು ಪ್ಲೇ ಮಾಡೋಣ. ಯಾರ್ದೋ ಮದ್ವೆಲಿ ಯಾರೋ ಊಟ ಮಾಡಿದ್ರಂತೆ, ಹಂಗಾಯ್ತಿದು. ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡಿಯೋರ ಅಡ್ರೆಸ್ ಈಗ ಸೋಮಾರಿಕಟ್ಟೆ. ಆರ್ಜೆ ನೇತ್ರ ಜೊತೆ.